ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿನ ಭೀಕರ ಯುದ್ಧ ಮತ್ತು ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ವ್ಯಾಪಕ ಭೀತಿಯನ್ನು ಉಂಟುಮಾಡಿದೆ. ತೈಲ ಬಿಕ್ಕಟ್ಟನ್ನು ಎದುರಿಸ್ತಾ ಇರುವ ದೇಶಗಳಲ್ಲಿ ಚೀನಾ ಕೂಡ ಒಂದಾಗಬೇಕಿತ್ತು. ಆದರೆ ಕ್ಸಿ ಜಿನ್ಪಿಂಗ್ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಇಂಧನ ಭದ್ರತೆಗೆ ಬೆದರಿಕೆಯನ್ನ ಗ್ರಹಿಸಿದ ಬೀಜಿಂಗ್ ಹಳೆಯ ವ್ಯಾಪಾರ ಮಾರ್ಗಗಳಿಗೆ ಪರ್ಯಾಯಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ ಚೀನಾಕ್ಕೆ ಕೇವಲ ನೆರೆಯವರಾಗಿರದೆ ಹಿಂದೂ ಮಹಾಸಾಗರಕ್ಕೆ ಸುರಕ್ಷಿತ ಹಿಂಬಾಗಿಲಾಗಿ ಮಾರ್ಪಟ್ಟಿದೆ. ಚೀನಾ ಮ್ಯಾನ್ಮಾರ್ ಆರ್ಥಿಕ ಕಾರಿಡಾರ್ ಈಗ ಕೇವಲ ವ್ಯಾಪಾರ ಮಾರ್ಗವಾಗಿ ಮಾತ್ರವಲ್ಲದೆ ಕಾರ್ಯತಂತ್ರದ ಗುರಾಣಿಯಾಗಿ ಮಾರ್ಪಟ್ಟಿದೆ. ಮಧ್ಯಪ್ರಾಚ್ಯದ ಈ ಯುದ್ಧ ಚೀನಾದ ಯಾವೆಲ್ಲ ಉದ್ವಿಗ್ನತೆಗೆ ಕಾರಣವಾಗಿದೆ ನೋಡುವುದಾದರೆ, ಚೀನಾದ ಆರ್ಥಿಕತೆ ಸಮುದ್ರ ವ್ಯಾಪಾರವನ್ನು ಆಧರಿಸಿದೆ ಮತ್ತು ಹಿಂದೂ ಮಹಾಸಾಗರ ಅದರ ಬೆನ್ನೆಲುಬಾಗಿದೆ. ಚೀನಾದ ಒಟ್ಟು 65% ಸಮುದ್ರ ವ್ಯಾಪಾರ ಈ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಚೀನಾದ ಹೆಚ್ಚಿನ 80% ತೈಲ ಆಮದುಗಳು ಹಿಂದೂ ಮಹಾಸಾಗರದ ಮೂಲಕ ಬರುತ್ತೆ. ಇರಾನ್ ಅದರ ಅತಿ ದೊಡ್ಡ ಪಾಲುದಾರ. ಅಮೆರಿಕ ಮತ್ತು ಭಾರತ ಮಲಕ್ಕಾ ಜಲಸಂಧಿ ಮತ್ತು ನಿಕೋಬಾರ್ ಅಂತರವನ್ನ ಮುಚ್ಚಬಹುದು ಅಂತ ಚೀನಾ ಭಯ ಪಡ್ತಾ ಇದೆ. ಆದರೆ ಚೀನಾದ ಮ್ಯಾನ್ಮಾರ್ನ ಕ್ಯೂಕ್ವಿಯು ಬಂದರ್ನಿಂದ ಚೀನಾದ ಕುನ್ಮಿಂಗ್ಗೆ 2 ದೊಡ್ಡ ಪೈಪ್ಲೈನ್ಗಳನ್ನು ನಿರ್ಮಿಸಿದೆ. ಅವರ ಪ್ರಾಥಮಿಕ ಉದ್ದೇಶ ಮಲಕ್ಕಾ ಸಂದಿಗ್ಧತೆಯನ್ನು ತಪ್ಪಿಸುವುದು. ಈ ಪೈಪ್ಲೈನ್ ವಾರ್ಷಿಕವಾಗಿ 22 ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ಅಥವಾ ದಿನಕ್ಕೆ ಸರಿಸುಮಾರು 2,40,000 ಬ್ಯಾರೆಲ್ಗಳನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಗಲ್ಫ್ ಮತ್ತು ಆಫ್ರಿಕಾದ ದೊಡ್ಡ ಟ್ಯಾಂಕರ್ಗಳು ಮ್ಯಾನ್ಮಾರ್ ಕರಾವಳಿಯಿಂದ ತೈಲವನ್ನು ಇಳಿಸುತ್ತೆ. ಅದು ನಂತರ ಪೈಪ್ಲೈನ್ ಮೂಲಕ ನೇರವಾಗಿ ಚೀನಾಕ್ಕೆ ಹರಿಯುತ್ತೆ. ವಾರ್ಷಿಕವಾಗಿ 12 ಬಿಲಿಯನ್ ಘನ ಮೀಟರ್ ಅನಿಲವನ್ನು ಪೂರೈಸುವ ಅನಿಲ ಪೈಪ್ಲೈನ್ ಕೂಡ ಇದೆ. ಇದು ಮ್ಯಾನ್ಮಾರ್ನ ಸ್ವಂತ ಕಡಲಾಚೆಯ ಕ್ಷೇತ್ರಗಳಿಂದ ಅನಿಲವನ್ನು ಒಳಗೊಂಡಿದೆ. ಚೀನಾ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಲು ತನ್ನದೇ ಆದಂತಹ ನೀತಿಗಳನ್ನು ಬಲಪಡಿಸ್ತಾ ಇದೆ. ಮಾಲ್ಡೀವ್ಸ್ನಲ್ಲಿ ಭಾರತದ ಪ್ರಭಾವವನ್ನು ಎದುರಿಸುವುದಕ್ಕೆ ಚೀನಾ ಮೂಲ ಸೌಕರ್ಯ ಮತ್ತು ಫ್ರೆಂಡ್ಶಿಪ್ ಬ್ರಿಡ್ಜ್ನಂತಹ ಯೋಜನೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದೆ. ಚಾಗೋಸನ್ನ ಮಾರಿಷಸ್ಗೆ ಹಸ್ತಾಂತರಿಸೋ ಬ್ರಿಟನ್ ನಿರ್ಧಾರವನ್ನು ಡೊನಾಲ್ಡ್ ಟ್ರಂಪ್ ದೊಡ್ಡ ಮೂರ್ಖತನ ಅಂತ ಕರೆದಿದ್ದಾರೆ. ಮಾರಿಷಸ್ನಲ್ಲಿ ಚೀನಾ ಹೂಡಿಕೆ ಬೀಜಿಂಗ್ಗೆ ಡಿಯಾಗೋ ಗಾರ್ಸಿಯಾದಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಯ ಮೇಲೆ ಕಣ್ಣಿಡಲು ಅವಕಾಶ ನೀಡಬಹುದು ಅಂತ ವಾಷಿಂಗ್ಟನ್ ಭಯ ಪಡ್ತಾ ಇದೆ. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಹೊಸ ವಿಮಾನ ನಿಲ್ದಾಣ, ಮಿಲಿಟರಿ ನೆಲೆಯನ್ನ ನಿರ್ಮಿಸುವ ಮೂಲಕ ಭಾರತ ಚೀನಾವನ್ನ ಸುತ್ತುವರಿಯುವುದನ್ನು ತೀವ್ರಗೊಳಿಸಿದೆ. ಈ ನೆಲೆ ಬಂಗಾಳಕೊಲ್ಲಿ ಮತ್ತು ಮಲಕ್ಕಾ ಜಲಸಂಧಿಯ ನಡುವೆ ನೈಸರ್ಗಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇರಾಕ್ನೊಂದಿಗಿನ ಕದನ ವಿರಾಮದ ನಂತರ ಟ್ರಂಪ್ ಪ್ರಧಾನಿ ಮೋದಿಗೆ ಕರೆ ಮಾಡಿ ಹಾರ್ಮುಜ್ ಜಲಸಂಧಿಯ ಬಗ್ಗೆ ಚರ್ಚಿಸಿದ್ದಾರೆ. ಇತರ ಎಲ್ಲಾ ಮಾರ್ಗಗಳು ಮುಚ್ಚಲ್ಪಟ್ಟಿರುವುದರಿಂದ ಚೀನಾವನ್ನ ಬಂಗಾಳಕೊಲ್ಲಿಗೆ ನೇರವಾಗಿ ಸಂಪರ್ಕಿಸುವ ಏಕೈಕ ಮಾರ್ಗ ಮ್ಯಾನ್ಮಾರ್. ಇದನ್ನು ಸಾಧಿಸಲು ಚೀನಾ ವಿವಿಧ ತಂತ್ರಗಳನ್ನು ಬಳಸಿದೆ. ಸಿಎಂಇಸಿ ಯೋಜನೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಮ್ಯಾನ್ಮಾರ್ನ ಆಂತರಿಕ ಸಂಘರ್ಷಗಳಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವುದು ಸೇರಿದ ಹಾಗೆ ಹಲವು ಯೋಜನೆಗಳು. ಚೀನಾದ ಹೆಚ್ಚುತ್ತಿರುವ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಮ್ಯಾನ್ಮಾರ್ ಮೇಲೆ ವಿಧಿಸಲಾದ ನಿರ್ಬಂಧಗಳು ಅದನ್ನು ಸಂಪೂರ್ಣವಾಗಿ ಚೀನಾದ ಮಡಿಲಿಗೆ ತಳ್ಳುತ್ತಿವೆಯೇ ಅನ್ನೋ ಚರ್ಚೆ ಈಗ ವಾಷಿಂಗ್ಟನ್ನಲ್ಲಿ ಪ್ರಾರಂಭವಾಗಿದೆ. ಈ ನಡುವೆ ಭಾರತದ ಪರಿಸ್ಥಿತಿಯನ್ನ ಅವಲೋಕಿಸೋದಾದ್ರೆ, ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಮುಗಿಯುವ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ. ಎಲ್ಪಿಜಿ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ, ಜಾಗತಿಕ ಬಿಕ್ಕಟ್ಟು ಎದುರಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸುವಂತಹ ನಿರ್ಧಾರವೊಂದು ರಷ್ಯಾ ತೆಗೆದುಕೊಂಡಿದೆ. ಏಪ್ರಿಲ್ 1ರಿಂದ ಕಚ್ಚಾ ತೈಲ ರಫ್ತನ್ನು ಸ್ಥಗಿತಗೊಳಿಸುವುದಕ್ಕೆ ರಷ್ಯಾ ಮುಂದಾಗಿದ್ದು, ಜುಲೈ 31ರವರೆಗೆ ಇದು ಜಾರಿಯಲ್ಲಿ ಇರಲಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ರಷ್ಯಾದ ಈ ನಿರ್ಧಾರ ಭಾರತದ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಉಕ್ರೇನ್ ಯುದ್ಧದ ನಂತರ ಭಾರತಕ್ಕೆ ರಿಯಾಯಿತಿ ದರದಲ್ಲಿ ತೈಲ ನೀಡುತ್ತಾ ಇದ್ದ ರಷ್ಯಾದ ಈ ನಡೆ ಕುತೂಹಲ ಮೂಡಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಯುದ್ಧ ಭೀತಿಯಿಂದ ಭಾರತಕ್ಕೆ ಕಚ್ಚಾ ತೈಲ ಸಾಗಾಟಕ್ಕೆ ಅಡ್ಡಿಯಾದಾಗಲೂ ರಷ್ಯಾ ಆಪದ್ಬಾಂಧವನಂತೆ ಭಾರತಕ್ಕೆ ತೈಲ ಪೂರೈಕೆ ಮಾಡಿದೆ. ಆದರೆ ಅಂತಾರಾಷ್ಟ್ರೀಯ ಒಪ್ಪಂದದ ಭಾಗವಾಗಿ ಮತ್ತು ದೇಶದ ಆಂತರಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಯನ್ನ ನಿಯಂತ್ರಣದಲ್ಲಿಡುವುದಕ್ಕೆ ರಷ್ಯಾ ಉತ್ಪಾದನೆಯನ್ನ ಕಡಿತಗೊಳಿಸ್ತಾ ಇದೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಯನ್ನ ಸ್ಥಿರವಾಗಿ ಇರಿಸುವುದಕ್ಕೆ ರಷ್ಯಾ ಈ ತಂತ್ರವನ್ನ ಅನುಸರಿಸ್ತಾ ಇದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದರೆ ಭಾರತ ಈಗಾಗಲೇ ರಷ್ಯಾದೊಂದಿಗೆ ದೀರ್ಘಾವಧಿಯ ಒಪ್ಪಂದಗಳನ್ನ ಮಾಡಿಕೊಂಡಿರುವುದರಿಂದ
ತಕ್ಷಣಕ್ಕೆ ಯಾವುದೇ ದೊಡ್ಡ ಬಿಕ್ಕಟ್ಟು ಎದುರಾಗುವುದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ.